ಮಧ್ಯಾಹ್ನದ ಅಗ್ರವಾರ್ತೆಯಲ್ಲಿ ಮುಂದಿನ ಸುದ್ದಿ ನೋಡೋಣ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತಹ ಸುದ್ದಿ. ಇವತ್ತು ಹೈಕೋರ್ಟ್ನಲ್ಲಿ ಸಿಎಂ ವಿರುದ್ಧ ಸಿಬಿಐ ತನಿಖೆಗೆ ಕೋರಿದ್ದಂತಹ ಅರ್ಜಿ ವಿಚಾರಣೆ ನಡೆಯಿತು. ಈ ಮೂಡಾ ಕೇಸ್ನಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಇಡಿ ತನಿಖೆ ನಡೀತಾ ಇದೆ. ಆದರೆ ಸಿಬಿಐ ತನಿಖೆ ಆಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಅರ್ಜಿ ಸಲ್ಲಿಸಿದ್ರು. ಅದರ ವಿಚಾರಣೆ ನಡೆಯಿತು. ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕಾ ಬೇಡವಾ, ಈ ಕುರಿತಾಗಿ ವಿಚಾರಣೆ ನಡೆಯಿತು. ಜನವರಿ 27ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಜನವರಿ 26ಕ್ಕೆ ವರದಿ ಸಲ್ಲಿಸಬೇಕು ಅಂತ ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಇವತ್ತು ಲೋಕಾಯುಕ್ತ ತನಿಖೆಯ ವರದಿಯನ್ನ ಸಲ್ಲಿಸಬೇಕಾಗಿತ್ತು. ಅದನ್ನ ಪ್ರಶ್ನೆ ಮಾಡ್ತಾರೆ ಜಡ್ಜ್, ಎಲ್ಲಿ ವರದಿ ಅಂತ. ಹಾಗಾಗಿ ಅದಕ್ಕೊಂದು ಡೆಡ್ ಲೈನ್ ಅನ್ನ ಕೋರ್ಟ್ ಕೊಟ್ಟಿದೆ. ಲೋಕಾಯುಕ್ತ ಎಡಿಜಿಪಿಗೆ ತನಿಖಾ ವರದಿ ಸಲ್ಲಿಕೆಗೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ, ಆದರೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸೋದಕ್ಕೆ ಸಾಧ್ಯವಾ ಅಂತ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಪ್ರಶ್ನೆ ಮಾಡ್ತಾರೆ, ವಾದ ಮಾಡ್ತಾರೆ. ಯಾಕೆ ಅಂದ್ರೆ ಲೋಕಾಯುಕ್ತದಲ್ಲಿರುವಂತಹ ಪೊಲೀಸರು ಬೇರೆ ಯಾರು ಅಲ್ಲ, ರಾಜ್ಯ ಪೊಲೀಸ್ ಇಲಾಖೆಯಿಂದಲೇ ನಿಯೋಜನೆಗೊಂಡಂತಹ ಸಿಬ್ಬಂದಿ. ಈ ಪೊಲೀಸರು ನೇರವಾಗಿ ಸರ್ಕಾರದ ಅಧೀನಕ್ಕೆ ಬರುವಂತಹ ಸಿಬ್ಬಂದಿ. ಇವರಿಂದ ನಿಷ್ಪಕ್ಷಪಾತವಾದ ತನಿಖೆಯನ್ನ ಹೇಗೆ ತಾನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ? ಜನರಲ್ಲೂ ಕೂಡ ನ್ಯಾಯ ವ್ಯವಸ್ಥೆ ಮೇಲೆ ಒಂದು ವಿಶ್ವಾಸ ಅನ್ನೋದು ಬರಬೇಕಲ್ವಾ? ಹಾಗಾಗಿ ಸಿಬಿಐಗೆ ಈ ಪ್ರಕರಣವನ್ನ ವಹಿಸಬೇಕು ಅಂತ ವಾದವನ್ನ ಮಾಡಿದ್ರು. ಬರೀ ಸಿಎಂ ಕೇಸ್ ಮಾತ್ರ ಅಲ್ಲ, ಕಂಪ್ಲೀಟ್ ಈ ಮೂಡಾ ಸೈಟು ಹಂಚಿಕೆಯಲ್ಲಿ ಆದಂತಹ ಅಕ್ರಮದ ಬಗ್ಗೆ ಪೂರ್ತಿ ತನಿಖೆ ಆಗೋ ಅಗತ್ಯ ಇದೆ. ಈ ಪ್ರಕರಣದಲ್ಲಿ ಆರೋಪ ಇರೋದು ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ. ಅಧಿಕಾರಿಗಳು, ರಾಜಕಾರಣಿಗಳು ಕೂಡ ಈ ಪ್ರಕರಣದಲ್ಲಿದ್ದಾರೆ. ಹಾಗಾಗಿ ಈ ಪ್ರಕರಣ ಸಿಬಿಐ ತನಿಖೆ ನಡೆಸಿದ್ರೆ ಒಳ್ಳೆಯದು. ಇನ್ನು ಕಡತಗಳು ಮಾಯ ಆದಂತಹ ಬಗ್ಗೆ ಕೂಡ ಕೋರ್ಟ್ನಲ್ಲಿ ಈ ವಿಷಯ ಬರುತ್ತೆ. ಮೂಡಾದ 145 ಕಡತಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಆರೋಪ. ಈ ಆರೋಪ ಬಂದ ಕೂಡಲೇ ತರಾತುರಿಯಲ್ಲಿ ಕಡತಗಳನ್ನ ಯಾಕೆ ಶಿಫ್ಟ್ ಮಾಡಿದ್ರು? ಹೋಗ್ಲಿ, ಈಗ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದೆ. ಈ ಕಡತಗಳ ಬಗ್ಗೆ ಯಾಕೆ ವಿಚಾರಿಸಿಲ್ಲ? ಕನಿಷ್ಠ ಪಕ್ಷ ಅದನ್ನ ವಿಚಾರಿಸಬೇಕಾಗಿತ್ತು, ಪರಿಶೀಲಿಸಬೇಕಾಗಿತ್ತು. ಇದರಿಂದನೇ ಗೊತ್ತಾಗತ್ತೆ ಕಾರ್ಯವೈಖರಿ ಹೇಗಿದೆ ಅಂತ. ಹಾಗಾಗಿ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ವಾದವನ್ನ ಮಾಡಿದ್ರು. ಇನ್ನು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಈ ಬಗ್ಗೆ ಏನಂತ ಹೇಳಿಕೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಎಲ್ಲೋ ಒಂದು ಕಡೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಲೋಕಾಯುಕ್ತ ಕೆಲಸ ಮಾಡ್ತಿದ್ರಿಂದ ಲೋಕಾಯುಕ್ತ ಮೇಲೆ ನಮ್ಮ ಅರ್ಜಿದಾರರಿಗಾಗಲಿ ನಮಗಾಗಲಿ ಯಾವ ಒಂದು ವಿಶ್ವಾಸ ಬರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಾವು ಹೈಕೋರ್ಟ್ನ ಮೊರೆ ಹೋಗಬೇಕಾಯಿತು. ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿ ಲೋಕಾಯುಕ್ತದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಏನು FIR ಇದೆ ಅದನ್ನು CBIಗೆ ವರ್ಗಾವಣೆ ಮಾಡಬೇಕು. ಸ್ವಾಯತ್ತ ಸಂಸ್ಥೆಯಾದ CBIಯಿಂದ ಒಂದು ತನಿಖೆ ನಡೆದು ಒಂದು ಗುಣಮಟ್ಟದ ತನಿಖೆ ನಡೆದಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ನ್ಯಾಯವಾದಂಥ ಒಂದು ರಿಪೋರ್ಟ್ ಆಚೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವೊಂದು ರಿಟ್ ಅರ್ಜಿಯನ್ನು ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಸಲ್ಲಿಸಿದ್ದು. ನಮ್ಮ ಅರ್ಜಿದಾರ ಸಲ್ಲಿಸಿದ್ದು ಸ್ನೇಹಮಯಿ ಕೃಷ್ಣ ಅವರು. ಅದು ಇವತ್ತು ಒಂದು ಪ್ರಕರಣ ಇವತ್ತು ಹಿಯರಿಂಗಿಗೆ ಧಾರವಾಡ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ ಬಂದಿತ್ತು. ಇವತ್ತು ನಮ್ಮ ಹಿರಿಯ ವಕೀಲರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಣಿಂದರ್ ಸಿಂಗ್ ಅವರು ನಮ್ಮ ಅರ್ಜಿದಾರರ ಪರವಾಗಿ ಬಂದು ಹಿಯರಿಂಗನ್ನು ಸುದೀರ್ಘವಾಗಿ ಹಿಯರಿಂಗನ್ನು ಮಾಡಿದರು. ಕೋರ್ಟ್ ಎಲ್ಲ 100ಕ್ಕೆ 100 ಭಾಗ ಈ ಪ್ರಕರಣ ಸಿಬಿಐ ಕೊಡ್ತಾರೆ ಅಂತೇಳಿ ನಮ್ಗೆ ವಿಶ್ವಾಸ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣ ಸಿಬಿಐ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಮತ್ತು ದಾಖಲೆಗಳನ್ನು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ. ಸೊ ಅವೆಲ್ಲನೂ ಪರಿಗಣಿಸಿದ ಮಾನ್ಯ ನ್ಯಾಯಾಲಯವು ಸೂಕ್ತ ಆದೇಶ ಮಾಡಿ ಈ ಪ್ರಕರಣ ಸಿಬಿಐ ಕೊಡಿಸುತ್ತೆ ಅನ್ನೋ ಸಂಪೂರ್ಣ ಭರವಸೆ ನಮಗಿದೆ. ಲೋಕಾಯುಕ್ತ ಸಂಸ್ಥೆಯವರು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಡೋದ್ರಿಂದ ಮತ್ತು ಮುಖ್ಯಮಂತ್ರಿಗಳೇ ಇದರಲ್ಲಿ ಮೊದಲನೇ ಆರೋಪ ಇರೋದ್ರಿಂದ ಅವರು ತಮ್ಮ ಪ್ರವಾಹನ ಬೀರಿ ಲೋಕಾಯುಕ್ತದಿಂದ ಸರಿಯಾದ ರೀತಿಯಲ್ಲಿ ವರದಿಯನ್ನು ಸಲ್ಲಿಸೋದಕ್ಕೆ ತಡೆ ಒಡ್ಬೋದು ಅನ್ನೋ ಕಾರಣಕ್ಕೆ ಸೊ ಈ ಪ್ರಕರಣ ಸಿಬಿಐಗೆ ಕೊಡಬೇಕು ಅಂತೇಳಿ ಮನವಿ ಸಲ್ಲಿಸಿದ್ದೀವಿ. ನಂಬಿಕೆ ಪ್ರಕಾರ ಸೂಕ್ತ ಆದೇಶವನ್ನು ಮಾಡುವ ಮೂಲಕ ಈ ಪ್ರಕರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.